ಕೇಂದ್ರಕ್ಕೆ ಕರ್ನಾಟಕದಿಂದಲೇ ಉತ್ಪನ್ನ ಬರುವಂತದ್ದು. ಶ್ರೀರಾಮುಲು ಅವರ 300 ಕೋಟಿ ಆರೋಪಕ್ಕೆ ಯತ್ನಾಳ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಪ್ಪಿ ಅವರು 500 ಕೋಟಿ ಕೊಡ್ತೀನಿ ಅಂದಿದ್ರು. ಅದಕ್ಕಾಗಿ ಪಪ್ಪಿ ಸಚಿವ ಸ್ಥಾನ ಕೂಡ ಕೇಳಿದ್ರು. ವೀರೇಂದ್ರ ಪಪ್ಪಿ ಅವರ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅದೇ ಮಾಹಿತಿಯ ಮೇರೆಗೆ ಪಪ್ಪಿಯವರ ಮನೆ ಮೇಲೆ ದಾಳಿಯಾಯಿತು. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಇದು. ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಇರುವುದೇ ಕರ್ನಾಟಕ ಉತ್ಪನ್ನ ಬರೋದು. ಇಷ್ಟು ನೋಡ್ರಿ, ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರದುರ್ಗ MLA ಹಿಡಿದ್ರಲ್ಲ, ಅವರ ಇದೇ ಆರೋಪ ಮಾಡಿ ಹಿಡಿದಿದ್ದು ಇಡಿಯವರು. 500 ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ, ನಾನು ಮಂತ್ರಿ ಮಾಡಿರತ್ತ ಹೇಳ್ಯಾರತ್ತ ಅನ್ನೋಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು. ಎಷ್ಟು ಹಣ ಸಿಕ್ತು ನಿಮ್ಗೆ ಗೊತ್ತದ. ಇದು ಸಹಜವಾಗಿ